ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದುಡ್ಡು, ಗೌರವ, ಪ್ರತಿಷ್ಠೆ ಹೆಚ್ಚಾದಂತೆ ಮನುಷ್ಯನಿಗೆ ನಾನೇ ದೊಡ್ಡವನು, ನನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅನ್ನೋ ನಂಬಿಕೆಯಿಂದ ತಮ್ಮ ತಲೆ ಮೇಲೆ ತಾವೇ ಕಲ್ಲು ಎಳೆದುಕೊಂಡ ಉದಾಹರಣೆ ನಮ್ಮ ಕಣ್ಣ ಮುಂದೆ ಹಲವಾರು ವಿಷಯಗಳಿವೆ. ನಾವು ಕೂಡ ಅದಕ್ಕೆ ಸಾಕ್ಷಿ ಎಂಬತ್ತಾಗಿದೆ. ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಅವರು ಬೇರೆ ಯಾರೂ ಅಲ್ಲ, RR ನಗರ ವ್ಯಾಪ್ತಿಯ BJP ಶಾಸಕರಾದಂತಹ ಮುನಿರತ್ನ ನಾಯ್ಡು ಅವರ ಬಗ್ಗೆ. ಗೆಳೆಯರೆ, ಈ ವ್ಯಕ್ತಿ ಹುಟ್ಟಿದ್ದು 23 ಜುಲೈ 1964 ಇಸ್ವಿಯಲ್ಲಿ. ಪ್ರಾರಂಭದಲ್ಲಿ ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದ ಇವರು ಆಂಟಿ ಪ್ರೀತ್ಸೆ, ರಕ್ತ ಕಣ್ಣೀರು, ಅನಾಥರು, ಕಟಾರವೀರ ಸುರಸುಂದರಾಂಗಿ, ಕುರುಕ್ಷೇತ್ರ ಹೀಗೆ ಹಲವಾರು ಪ್ರಸಿದ್ಧ ಸಿನಿಮಾಗಳ ನಿರ್ಮಾಣಕ್ಕೆ ಇವರು ಪಾತ್ರರಾಗಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಖಾಂತರ ರಾಜಕೀಯಕ್ಕೆ ಕಾಲಿಡುತ್ತಾರೆ. ಮತ್ತು 2019ರಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು BJP ಪಕ್ಷದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸುತ್ತಾರೆ. ಈ ವ್ಯಕ್ತಿಗೆ ಕಾಂಟ್ರವರ್ಸಿ ಅಂದರೆ ಇಷ್ಟನೋ ಅಥವಾ ಕಾಂಟ್ರವರ್ಸಿಗೆ ಈ ವ್ಯಕ್ತಿ ಅಂದರೆ ಇಷ್ಟನೋ ಗೊತ್ತಿಲ್ಲ. ಆದರೆ ಆಗಾಗ ಇವರ ಹೆಸರನ್ನು ಕಾಂಟ್ರವರ್ಸಿ ಲೀಸ್ಟ್ನಲ್ಲಿ ಕೂಡ ನಾವು ಕೇಳಿರ್ತೀವಿ. ಡಿಸೆಂಬರ್ 2014 RR ನಗರ ವ್ಯಾಪ್ತಿಗೆ ಒಳಗೊಂಡ BBMPಗೆ ಸಂಬಂಧಪಟ್ಟ 1016 ಫೈಲ್ಗಳನ್ನು ಲೋಕಾಯುಕ್ತ ಪೊಲೀಸ್ನವರು ಇವರ ಕಡೆಯಿಂದ ರಿಕವರ್ ಮಾಡಿಕೊಂಡಿರ್ತಾರೆ. ನಂತರ 2018 ಇಸ್ವಿಯಲ್ಲಿ 1500 ಕೋಟಿ ಫೇಕ್ ಬಿಲ್ ಹಗರಣ ಕೇಸ್ ಕೂಡ ಇವರ ಮೇಲೆ ದಾಖಲಾಗುತ್ತೆ. ಅದೇ ವರ್ಷ 10,000 ಫೇಕ್ ವೋಟರ್ ID ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಇವರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡುತ್ತೆ. ಸದ್ಯಕ್ಕೆ ಈಗ ಇವರ ಮೇಲೆ ಮತ್ತೊಂದು ಆಪಾದನೆ ಕೇಳಿ ಬರ್ತಾ ಇದೆ. ಅದು ಏನಂದರೆ ಅವಾಚ್ಯ ಶಬ್ದಗಳ ಬಳಕೆ, ಜಾತಿ ನಿಂದನೆ, ಕೊಲೆ ಬೆದರಿಕೆ ಮತ್ತು ಲಂಚದ ಬೇಡಿಕೆ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇದೆ. BBMP ಕಸದ ಗುತ್ತಿಗೆದಾರರಾದ ಚೆಲುವ ರಾಜ್ ಎಂಬುವರ ಕಂಪ್ಲೇಂಟ್ನ ಮೇರೆಗೆ ಮೊನ್ನೆ ವಯಲಿಕಾವಲ್ ಪೊಲೀಸ್ನವರು ಇವರನ್ನು ಕೋಲಾರದ ಮುಳಬಾಗಿಲು ಪ್ರದೇಶದಲ್ಲಿ ವಶಕ್ಕೆ ಪಡೆದಿರ್ತಾರೆ. ಸದ್ಯಕ್ಕೆ ಅವರ ಸಂಭಾಷಣೆಯ ಆಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಆದರೆ ಶಾಸಕರು ಮಾತ್ರ ಇದು ನನ್ನ ಧ್ವನಿಯಲ್ಲ, ನಾನು ನಿರಪರಾಧಿ ಎಂದು ಹೇಳಿದ್ದು ಮುಂದಿನ ದಿನಗಳಲ್ಲಿ ಸತ್ಯಾಂಶಕ್ಕೆ ನಾವು ಕಾಯಬೇಕಾಗಿದೆ. ಅದು ಏನೇ ಇರಲಿ ಸ್ನೇಹಿತರೆ, ನಮ್ಮ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಲಂಚ ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಎರಡೂ ಕೂಡ ಅಪರಾಧ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗೆಳೆಯರೆ, ಈ ನನ್ನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.